ಆಕ್ಚುಲಿ ಇವತ್ತು ತುಂಬಾ ಖುಷಿ ಅನ್ಭವಿಸಿದಂತ ಜಾಗ. ಎಷ್ಟು ಚೆನ್ನಾಗಿದೆ ಅಂತೀರಾ ಇದು. ಬದುಕದು ನಮಗೋಸ್ಕರ ಬದುಕಬಾರ್ದ? ಅಯ್ಯೋ ಭೂಮಿಗೆ ಮಳೆ ಹನಿ ಬರಲು ಸೂಚನೆ. ಮಾತ್ರ ಎಲ್ಲ ಟೈಮಿಗೆ ಕರೆಕ್ಟಾಗಿ ಸಿಕ್ಬಿಟ್ರೆ ಅರುಣ್ ಅವ್ರೆ, ಅಯ್ಯೋ ಜೀವನವೇ ಸ್ವರ್ಗ. ಓ ಸ್ಮಾಲ್ ವಾಟರ್ ಫಾಲ್ಸ್. ಓ ಗರ್ಲ್ಸ್ ಆರ್ ಫುಲ್ ಎಂಜಾಯಿಂಗ್. ನನ್ನ ನಾಯಿ ಅಂತ ಹೇಳ್ತಾರೆ. ಎಲ್ಲರೂ ನೀವು ಹೆಸರು ನಾವು ಆಯ್ತಾ ಕೊಡ್ತೀವಿ ಕಸ ಈಗ ಆಯಿರಲ್ಲ ಎಷ್ಟವ್ರು. ಆಫ್ ರೋಡ್ ಜರ್ನಿ ಶುರು ಆಯ್ತು. ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಮಾನ್ಸೂನ್ ಮಹಾರಾಷ್ಟ್ರ ಎಪಿಸೋಡ್ 2. ಇಲ್ಲಿಂದ ಅಡ್ವೆಂಚರ್ ಶುರು ಆಗುತ್ತೆ. ನೆನ್ನೆ ನೋಡಿದಿರ, ನೆನ್ನೆ ಎಪಿಸೋಡ್ ಅಲ್ಲಿ ಜರ್ನಿ ಮಾಡ್ಕೊಂಡ್ ಬಂದು ಈ ರೂಮ್ ಅಲ್ಲಿ ಉಳಿದಿದ್ವಿ. ಆಕ್ಚುಲಿ ಮಹಾರಾಷ್ಟ್ರದಲ್ಲಿ ರೆಸಾರ್ಟ್ಸ್ ಅಂದ್ರೆ ಇದೇ ತರ ಇರುತ್ತೆ. ಈಗ ಸ್ಕೂಟಿ ಅನಿಲು, ಕಾಡ್ಗಲ್ ರೆಸಾರ್ಟ್. ಅರುಣ್ ಅವ್ರಿಗೆ ನಿಮ್ ಟೈಟಲ್ ಏನಿದೆ ಇನ್ನ? ಅರುಣೇಶ್ ಗೌಡ ಅಂತ, ಬಟ್ ನಾನ್ ಕರೆಯೋದು ಕಾಡ್ಗಲ್ ಅರುಣ್ ಅವರು. ಇಬ್ರು ಕ್ರೇಜಿ ಮೋಟಿವೇಶನ್ ಪೀಪಲ್. ನನ್ ಜೊತೆ ಒಂದ್ ಜರ್ನಿ ಮಾಡಿದವರು ನನ್ನ ಲೈಫ್ ಅಲ್ಲಿ. ಅವರು ನಾವೆಲ್ಲ ಒಂದೇ ಬೆಡ್ ಅಲ್ಲಿ ಮಲಗಿದ್ವಿ, ಅಂದ್ರೆ ಬರೀ ಮಲಗಿದ್ವಿ ಅಷ್ಟೇ. ನೋಡಿ ಬಾಯ್ಸು ಗಿರಿ ಎಲ್ಲ ರೆಡಿನಾ? ಇವತ್ತು ಎಲ್ಲಿಗೆ ಹೋಗ್ತಿರೋದು? ಕಾಲು ವಾಟರ್ ಫಾಲ್ಸ್ ಫಸ್ಟ್ ಒನ್ ಆಫ್ ದ ಫೇಮಸ್ ಅಂಡ್ ಟಾಪೆಸ್ಟ್ ವಾಟರ್ ಫಾಲ್ಸ್. ಅಂದ್ರೆ ನೀರೊಳಗೆಲ್ಲ ಹೋಗ್ತೀವಾ? ವಾಟರ್ ಕ್ರಾಸಿಂಗ್ ಮಾಡ್ತೀವಿ. ಇನ್ನೊಂದು 2 ತರ ಇದೆ. ಒಂದು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗೋದು, ಕೆಳಗಡೆಯಿಂದ ನೋಡೋದು. ಇನ್ನೊಂದು ಮೇಲ್ಗಡೆಯಿಂದ ನೋಡೋದು. ಅದು ಅಡ್ವೆಂಚರ್ ಜಾಸ್ತಿ. ಕೆಳಗಡೆಯಿಂದ ಹೋಗೋದು, ಮೇಲ್ಗಡೆಯಿಂದ ಹೋಗೋದು ಈಸಿ ಟ್ರಕ್. ಮೇಲ್ಗಡೆಯಿಂದ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ? ನನ್ಗೆ ಎರಡು ಇಷ್ಟ, ಎರಡು ಮಾಡ್ತೀವಿ. ಅಭಿಲಾಷ್ ಬಂದ್ರು ಅಂದ್ರೆ ಸಾಕು, ಸೀನೆ ಚೇಂಜ್ ಆಗೋಗ್ಬಿಡುತ್ತೆ. ನೆನ್ನೆ ಎಪಿಸೋಡ್ ಮಿಯಾ ಖಲೀಫನ್ ಫೇಮಸ್ ಮಾಡಾಕಿದ್ರು. ಪೋಲಿ ಅಭಿಲಾಷು ಅವರು ಸಿಕ್ಕಾಪಟ್ಟೆ ಕದ್ದು ಮುಚ್ಚಿ ಟ್ರೆಕ್ಕಿಂಗ್ ಎಲ್ಲ ಮಾಡೋರೆ. ಓಕೆ, ಫೈನಲಿ ಹೊರಡೋಣ. ಇವತ್ತೆಲ್ಲ ವಾಟರ್ ಜರ್ನಿ ಇರುತ್ತೆ. ಇನ್ಮೇಲೆ 10 ದಿವಸನೂ ವಾಟರ್ ಫಾಲ್ಸ್ ಫುಲ್ಲು ನೆಂದೋಯ್ತೀವಿ. ಅದೇ ಮಳೆ ಬಂತು. ಮತ್ತೆ ಮಹಾರಾಷ್ಟ್ರದಲ್ಲಿ ಮಳೆ ಇದೆ, ಕಡಿಮೆ ಇತ್ತು. ಒಂದು 4-5 ದಿವಸದಿಂದ ಇವತ್ತು ಸ್ಟಾರ್ಟ್ ಆಗಿದೆ. ಇನ್ನು ಕ್ರೇಜಿ ಆಗಿರುತ್ತಲ್ವಾ ಇದು ಮಾನ್ಸೂನ್ ಮಹಾರಾಷ್ಟ್ರ ಕ್ರೇಜಿ ರೈಡ್ ಅಂತ ಸ್ಟಾರ್ಟ್ ಮಾಡೋದು. ಸೀಸನ್ ಏನೇನಾಗುತ್ತೆ ಎಲ್ಲ ಅನ್ಭವಿಸೋಣ. ಇದೆಲ್ಲಿ ಸಿಕ್ತು ಅಭಿಲಾಷ್? ಅದು ಜಾಕೆಟ್ ಸಖತ್ತಾಗಿದೆ. ಮನೇಲಿ ತಂದಿದ್ದ ಅಲ್ಲ? ನೀವು ತಾನೇ ಏನು ಇಷ್ಟ ಐಟಾ ಬೆಳೆಯೋದು? ಹಿಂಗ್ ನೋಡ್ಬೇಕು ತಲೆ ಎತ್ತಿ. ಲ್ಯಾಡ್ರು ಜಟಾಯು ಅಡ್ವೆಂಚರ್ ಕ್ಲಬ್ ಕಡೆಯಿಂದ ನಮ್ಗೆ ತಿಂಡಿ ಮತ್ತೆ ರಾತ್ರಿ ಡಿನ್ನರ್ ಇರುತ್ತೆ. ಲಂಚ್ ಮಾತ್ರ ನಾವೇ ಮಾಡ್ಕೊಂತೀವಿ. ಜರ್ನಿ ಫುಲ್ ನೋಡಿ. ನಿಮ್ಗೂ ಇನ್ ಕೇಸ್ ನೆಕ್ಸ್ಟ್ ಮಾಡ್ಬೇಕು ಮಾಡ್ತೀರಾ ಗಿರಿ? ನೆಕ್ಸ್ಟ್ ವರ್ಷ ಇರುತ್ತೆ. ಒಂದು ಲಡಾಖ್, ಒಂದು ಸ್ಪೀಟಿ, ಒಂದು ಮಹಾರಾಷ್ಟ್ರ, ಒಂದು ನಾರ್ತ್ ಈಸ್ಟ್. ಅಂದ್ರೆ ಎವ್ರಿ ಟೈಮ್ ಇದನ್ನೇ ಮಾಡಲ್ಲ, ಒಂದು ವರ್ಷಕ್ಕೆ ಒಂದೇ. ಹೆಂಗಾಗತ್ತೆ ಅಂತ ನೋಡ್ಕೊಳ್ಳಿ. ನನ್ನ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ನಿಮ್ಗೆ. ಚೆನ್ನಾಗಿತ್ತು ಇಲ್ಲಿಗೆಲ್ಲ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಇಯರ್ ಪ್ಲಾನ್. ಒಳ್ಳೆ ಸಗಣಿ ಸರ್ ಚೆನ್ನಾಗಿ ಇಟ್ಕೊಂಡವ್ರಲ್ವಾ? ಅಡೇ ಸ್ಟೈಲ್ ಸಖತ್ತಾಗಿದೆ. ನೋಡಿ ಕಾಲ ಬರೀ ಕಾಲ ನಡೆಯೋಕೆ ಚೆನ್ನಾಗಿದೆ. ಪಲಾವ ನಮಗೆ ಬ್ರೇಕ್ಫಾಸ್ಟ್ ಪಲಾವ್. ಅರುಣ್ ಅವ್ರೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಶುರು ಆಗುತ್ತೆ ನೋಡಿ. ಮಾನ್ಸೂನ್ ಮಹಾರಾಷ್ಟ್ರ ಕ್ರೇಜಿ ಟ್ರಿಪ್. ಈಗ ಸದ್ಯಕ್ಕೆ ಟೀ ಕುಡಿತಿದ್ದೀವಿ, ಬೇರೆ ಏನ್ ಅನ್ಕೋಬೇಡಿ. ಆಮೇಲೆ ಎಲ್ಲವೂ ಆಗ್ತವೆ. ನಾವೇನ್ ಬೇಕಂತ ಹಾಕಲ್ಲ, ವೆದರ್ ಡಿಮ್ಯಾಂಡಿಂಗ್. ಸಿಕ್ಕಾಪಟ್ಟೆ ಕೋಲ್ಡ್ ಅಲ್ವಾ, ನಾವು ಬಾಡಿ ಹೀಟ್ ಆಗಿ ಇಡ್ಲೇಬೇಕಾಗುತ್ತೆ. ಹಂಗಾಗಿ ನಾವು ತಗೊಂಡಾಗ ಅನಿಲ್ ಇದಾರೆ ನಮ್ಮನ್ನ ಕೇರ್ ಮಾಡೋದಕ್ಕೆ. ನಮಗೆ ಪರ್ಫೆಕ್ಟ್ ಆಗಿ ಸಿಕ್ಬಿಟ್ಟಿದೆ ಎಲ್ಲ. ನಾವ್ ಒಂಥರ ಮಿಲಿಟರಿ ಅವ್ರ ಇದ್ದಂಗೆ ಕೊಟ್ರೆ. ಈ ಮಿಲಿಟರಿ ಅವ್ರಿಗೆ ವೆದರ್ ನಲ್ಲಿ ಎಲ್ಲ ಕೆಲಸ ಮಾಡಕ್ಕೆ ಹೆಂಗೆ ಸಂಜೆ ಆದ್ಮೇಲೆ ಎಲ್ಲ ವ್ಯವಸ್ಥೆ ಗೌರ್ಮೆಂಟ್ ಮಾಡಿರ್ತದೋ ಹಂಗ ನಾವೇ ಮಾಡ್ಕೋಬೇಕು. ಇಲ್ಲಿ ಗೌರ್ಮೆಂಟ್ ಮಾಡಲ್ಲ, ಸೊ ವೆದರ್ಗೋಸ್ಕರ ನಾವ್ ಮಾಡ್ಕೋಬೇಕು. ಗ್ಲಾಸ್ ಯಾವ್ದಿದು? ಇದು ಡಿಟಲ್ ಅನ್ಸರ್ ಅಂತ ಕೊಟ್ಟು ಸಖತ್ತಾಗಿ ಕಾಣಿಸ್ತಾ ಇದೀರ. ಹೌದಾ ಕೊಟ್ರ? ನಾವು ನಿಮ್ಮಂಗೆ ಏನು ಮೇಂಟೈನ್ ಮಾಡಿಲ್ಲ. ಹೆಂಗಂದ್ರೆ ಹಂಗೆ ನಾನು ಇತ್ತೀಚೆಗೆ ಮಾಡ್ತಾ ಇರೋದು. ನಿಮ್ಮನ್ನ ನೋಡಿ ನಾವು ಒಂಚೂರು ಕಲ್ತ್ಕತೀವಿ. ಎಲ್ಲ ಫ್ಯಾಷನ್ ಮಾಡ್ಬೇಕು ಆಕ್ಚುಲಿ. ನೋಡಿ ಎಲ್ಲಾನು ಇದೆ. ಗಾಡಿ ಹಿಡ್ಕೊಂಡಿರಾ, ಎಲ್ಲ ಮಾಡಿದೀರಾ, ಅಚೀವ್ಮೆಂಟ್ ಮಾಡಿದೀರಾ. ವಯಸ್ಸನ್ನು ಮೇಂಟೈನ್ ಮಾಡ್ಕೊ. ಇಷ್ಟ ದಿವಸ ದೇಹನೇ ಮೇಂಟೈನ್ ಮಾಡ್ಕೊ ಬಂದಿದ್ದೆ. ದೇವ್ರು ಕೊಟ್ಟಿರೋ ದೇಹ ನೀವ್ ಹೇಳ್ದಂಗೆ. ಮಾಡೋನಿಗೆ ಈ ಅಂದ ಚಂದ ಮೇಂಟೈನ್ ಮಾಡಕ್ ಆಗಲ್ಲ. ನಿಮ್ಮ ರೆಸಾರ್ಟ್ ಅಲ್ಲಿ ನೀವೇ ಓನರ್ ಆಗಿ, ನೀವೇ ಕುಕ್ ಆಗಿ, ನೀವೇ ಕ್ಲೀನರ್ ಆಗಿ ಎಲ್ಲಾನು ಮಾಡಿದಿರಿ. ಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್. ಕೊಡ್ರೆ ಇವಾಗಿನ ಶುರು ಮಾಡೋಣ. ನೋಡಿ ಹೆಂಗ್ ಗೈಡ್ ಮಾಡ್ತಾವ್ರು ನಮ್ಗೆ. ಅಲ್ಲೊಂದು ಬೆಟ್ಟ ಮುಂದ್ಗಡೆ ಹೋಯ್ತು ಕಾಣಿಸ್ತಾ. ಅದು ಒಳ್ಳೆ ಕಿರೀಟ ಇಟ್ಟಂಗಿತ್ತು. ವಾಕಿ ಟಾಕಿ ಕೊಟ್ಬಿಟ್ಟು ಅಲ್ಲಿ ಮುಂದ್ಗಡೆ ಹೋಯ್ತಾ ಗೈಡ್ ಮಾಡ್ತಾ ಹೋಯ್ತಾರೆ. ಹಿಂಗೆ ಈ ರೋಡ್ ಯಾವ್ದು, ಈ ಬೆಟ್ಟ ಯಾವ್ದು, ಹಿಂಗಿದೆ. ಈಸಿ ಅಲ್ವಾ, ನಮಗೂ ಅರ್ಥ ಆಗುತ್ತೆ. ಆದ್ರೆ ಒಳ್ಳೆ ಬೆಟ್ಟ ಎಕ್ಸ್ಪ್ಲೋರ್ ಮಾಡಕ್ ಸಿಗ್ತವೆ. ಮಳೆ ಬೇರೆ ಒದ್ದೆ. ಕೆರೆ ಸಮುದ್ರ ಕಂಡಂಗೆ ಕಾಣ್ತಾ ಇದ್ದಪ್ಪ. ಎಷ್ಟು ದೊಡ್ಡ ಕೆರೆ ಇದು. ಒಳ್ಳೆ ಪೇಂಟಿಂಗ್ ನೋಡ್ದಂಗೆ ಆಯ್ತೈತಲ್ವಾ? ಚೆಕ್ ಮಾಡಿ ಕಳಿಸ್ತಾವ್ರೆ ಎಲ್ಲಾರು. ಸಖತ್ತಾಗಿದೆ. ಏನ್ ವೆದರು, ಕ್ರೇಜಿ. ಅವ್ರು ನಿಲ್ಲ ಕೇಳಿ ಎಲ್ಲಿ ಅರುಣು?
ಅಲ್ಲವ್ರ ನಾನು ತಾರ್ ಹಾಕ್ಸೋದು ನಮ್ಮ ನಿಲ್ಸ್ದಾಗ ಹೋಯ್ತಾವ್ರಲ್ಲ ಅಂತ ಅಟ್ಟಿಸ್ಕೊ ಹೋಯ್ತಾ ಇದ್ದೆ. ಅವ್ರು ನೋಡ್ರಿ ನಿಲ್ತಾನೆ ಇರಲ್ಲ, ಫೋನ್ ಮಾಡಿ ಹೇಳಿ ಅಂತ ನಿನಗೆ ಹೇಳಿ ಫೋನ್ ಮಾಡಕ್ ನಿಂತ್ಕೊಂಡೆ ನಾನು. ಅಯ್ಯಪ್ಪ ಓಡಿ ಹುಚ್ಚೋಗಿ ಅರ್ಜೆಂಟ್ ಆಯ್ತು. ಎಲ್ಲಿ ನೋಡಿದ್ರು ಹುಡುಗಿರು, ಆದ್ರೆ ಏನು ಹತ್ತಡಿಗೆ ಕಾಣೋದೇ ಇಲ್ಲ, ಹಂಗಾಗಿ ಆರಾಮಾಗಿ ಹುಚ್ಚೋಯ್ಬೋದು. ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಹೆಂಗೆ ಕಾಣಿಸ್ತಾ ಇಲ್ಲ, ಇಲ್ಲೆಲ್ಲ ಇಳಿದು ಬೀಳ್ತಾ ಇದೆ ನೋಡಿ ಇಲ್ಲಿ ವಾಟರ್ ಫಾಲ್ಸ್. ಇಲ್ಲಿಂದನೂ ಬೈ ವಾಕೆ ಹೋಗ್ಬೇಕಂತ. ಹಿಂಗೆ ಬಂದು ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೇಕು, ಅವ್ರನ್ನ ವಾಪಸ್ ಕಳಿಸ್ತಿದ್ದಾರೆ. ಪಾರ್ಕಿಂಗ್ ಸಾಲ್ತಾನೆ ನೋಡಿ ಇಲ್ಲಿ ವಾಟರ್ ಫಾಲ್ಸ್. ಇದೆಲ್ಲ ಹೋಗ್ತಾ ಇರೋದು ಇನ್ನು 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು ನಾವೀಗ. ಮಾತ್ರ ಎಲ್ಲ ಟೈಮಿಗೆ ಕರೆಕ್ಟಾಗಿ ಸಿಕ್ಬಿಟ್ರೆ ಅರುಣ್ ಅವ್ರೆ, ಅಯ್ಯೋ ಜೀವನವೇ ಸ್ವರ್ಗ. ಸಣ್ಣದ್ರಲ್ಲಿ ದೊಡ್ಡ ಮಜಾ. ಹೆಂಗಿತ್ತು ಗೊತ್ತಾ ನಾನು ನೋಡಿದ್ದು. ಈಗ ಇನ್ನು ಮುಂದೆ ಇದೆ, ವೇಟ್ ಅಂಡ್ ಸಿ. ಎಂತ ಮಜಾ ಅಂತೀರಾ? ಮುಂದೆಗಿಂತ ಹಿಂದೆನೆ ಪರವಾಗಿಲ್ಲ, ನಮ್ದಿಗೆ ಆರಾಮಾಗಿ ಕಾಲ್ ಚಾಚ್ಕೊಂಡು ಇನ್ನೂ ಕಂಫರ್ಟಬಲ್ ಫುಲ್ ಲೋಡ್ ಮಾಡ್ಕೊಂಡು ಹೇಳ್ತೀನಿ. ಬರೋವರೆಗೂ ರೀಚಾರ್ಜ್ ಇರ್ಬೇಕು ನಾವೀಗ. 2 ಗಂಟೆ. ಅಯ್ಯೋ ಶಿವನೇ, 5 ನಿಮಿಷಕ್ಕೆ ಫಾಗು ಹೆಂಗ್ ಮಿಸ್ಕತೈತೆ ಅಂದ್ರೆ ಇಲ್ಲಿ. ಆಕ್ಚುಲಿ ಇವತ್ತು ತುಂಬಾ ಖುಷಿ ಅನ್ಬೋಸ್ದಂತ ಜಾಗ. ಎಷ್ಟು ಚೆನ್ನಾಗಿದೆ ಅಂತೀರಾ ಇದು. ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ರಾಜರ ಕಾಲದಲ್ಲಿ ಮಾಡಿರೋದೇನೋ ನೀರರಿಯಕ್ಕೆ. ಫಾಗ್ ಹೆಂಗೆ ಗೊತ್ತಾ, ಇಲ್ಲೇ ಒಂದ್ ಸ್ವಲ್ಪ ಕಡಿಮೆ ಆಗಿದ್ದು. ಸುಸು ಮಾಡೋಣ ಅಂತ ಇಲ್ಲಿ ನಿಂತ್ಕೊಂಡ್ರೆ ಒಂದ್ 4-5 ಅಡಿಗೂ ಕಾಣಿಸ್ತಾ ಇಲ್ಲ ಯಾರುವೆ. ನಿಂತ್ಕೊಂಡ್ರೆ ಗಾಳಿ ಬಂದು ಹೋಗ್ಬಿಡದ ಹೋಯ್ತಾ ಇರುವಾಗ. ಈಗ 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಬಿಗ್ಗೆಸ್ಟ್ ವಾಟರ್ ಫಾಲ್ಸ್ ಮಹಾರಾಷ್ಟ್ರದಲ್ಲಿ. ಈ ಮಹಾರಾಷ್ಟ್ರದಲ್ಲಿ ಇರುವಂತ ಬಿಗ್ಗೆಸ್ಟ್ ವಾಟರ್ ಫಾಲ್ ಹೋಗಕ್ಕೆ ನಾವೆಲ್ಲ ಸ್ಟಾಕ್ ರೆಡಿ ಮಾಡ್ಕೊಂತಿದೀವಿ. ವಾಟರ್ ಗೀಟರ್ ಏನ್ ಸಿಗಲ್ಲ, ಸಿಕ್ಕಾಪಟ್ಟೆ ನೀರಿದೆ, ಹರಿಯ ನೀರನ್ನು ಕುಡಿಬಹುದು. ಆದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಬೇರೆ ಸಪ್ಲೈಸ್ ಬೇಕು ಎಕ್ಸ್ಟ್ರಾ. ನನಗೂ ಆಶ್ಚರ್ಯ ಆಗೋಯ್ತು ಕಲ್ಯಾಣ್ ನೋಡ್ಬಿಟ್ಟು. ಅಣ್ಣ ಏನಣ್ಣ ಹಿಂಗಿದ್ದೀರಾ, ಎಲ್ಲೋ ಹಿಮಾಲಯ ಟ್ರೆಕ್ ಮಾಡ್ತಾ ಇದೀರಾ ಅಂದ್ರು. ಸಕ್ಕದಾಗಿದ್ದೀರಾ, ಹಿಮಾಲಯನಿಗೆ ಟ್ರಕ್ ಮಾಡ್ದಂಗ ಆಗ್ತಿದ್ದೀರಾ. ಅಂತೀರಾ ಏನಿದೆ ಜೀವನದಲ್ಲಿ ಅಣ್ಣ, ಒಂದ್ಸಾರಿ ಹುಟ್ಟಿದೀವಿ ಅಂತ ಅದ್ನೇ ಮೆಮೊರಿ ಬಿಟ್ಟು ಹೋಗೋಣ, ಏನೋ ಒಂದ್ ಮಾಡಿ ಡಾಕ್ಯುಮೆಂಟ್ ಮಾಡಿ. ಬದುಕಿದ್ರು ಹಿರೇಗೌಡ್ರಂಗೆ, ಕಲ್ಯಾಣಂಗೆ, ಅಭಿಲಾಷ್ ಹಂಗೆ, ಅರುಣ್ ಅವ್ರಂಗೆ, ಅನಿಲ್ ಹಂಗೆ ಬದುಕಿದ್ರು ಅಂತ ಅನ್ಬಿಡ್ಬೇಕು ಎಲ್ಲಾರು. ಆಕ್ಚುಲಿ ಆ ಕನ್ನಡಕ ಟೋಪಿ ಸಕ್ಕದಾಗಿದೆ. ಅರ್ಧಕ್ಕರ್ಧ ಬೆಂಗಳೂರೇ ಅವ್ರದ್ದು ಅಂತಾರೆ. ಬದುಕಲೇ ಇಲ್ಲ ಅಂದ್ರೆ ಬೆಂಗಳೂರು ಇಟ್ಕೊಂಡು ಏನ್ ಮಾಡೋಣ ನಾವು? ಹೆಂಗಿದ್ರೆ ನಾವಂತೂ ಅಮರರಲ್ಲ, ಸತ್ಯ ಸಾಯ್ತೀವಿ. ಈ ಭೂಮಿಲಿ ಎಲ್ಲರೂ ಬಿಟ್ಟು ಹೋಯ್ತಾರೆ. ಬೆಂಗಳೂರನ್ನೇ ಇಟ್ಕೊಂಡ್ರೆ ಏನಂತೆ, ಇಡೀ ಪ್ರಪಂಚನೇ ಇಟ್ಕೊಂಡ್ರೆ ಏನಂತೆ. ನಾವೆಲ್ಲರೂ ಹೋಗವ್ರೆ ಭೂಮಿ ಬಿಟ್ಟು. ಬದುಕದು ನಮಗೋಸ್ಕರ ಬದುಕ್ಬಾರ್ದ? ನಡ್ರಿ ಅವನ ಅಜ್ಜಿ ಬದುಕ್ಬಾರ. ಟೀಮ್ ಎಲ್ಲ ಮಿಸ್ ಆಯ್ತು. ಮಾತಾಡ್ತಾ ಎಲ್ಲ ಹೋದ ಕಡೆ ಬಂದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ದಾರಿ ತಪ್ಪಿದ ಮಗ. ಅಯ್ಯೋ, ನಮ್ ಕಡಿಂಗ್ ಅವಾಗ ಓಪನ್ ಆಯ್ತಾ ಇರತ್ತೆ. ಇಲ್ಲಿ ಅಲ್ಲಿರೋದೆಲ್ಲ ಬೆಟ್ಟ ಸ್ನೋಲ್ ಮುಚ್ಕೊಂಡಿರೋದು ಅದು ಪಾಗಲ್ಲಿ. ದಾರಿ ತಪ್ಪಿದ ಮಕ್ಕಳು. ಆಕ್ಚುಲಿ ಅಭಿಲಾಷ್ ನಮ್ ಫ್ರೆಂಡ್ ಆಗಿ ಬಂದಿಲ್ಲ ಈ ಸರಿ. ಏನಾಗಿ ಬಂದಿದ್ದಾರೆ ಹೇಳಿ? ಗೈಡ್ ಆಗಿ ಬಂದಿರೋದು, ನಮ್ನೆಲ್ಲ ಕೇರ್ ಮಾಡಕ್ ಬಂದಿರೋದು. ಹಂಗೆ ಹೇಳಕ್ಕೆ ಬೇಜಾರು ಆಕ್ಚುಲಿ. ಬೈಕತ್ತ ಯಾವ ಸೀಮೆ ಗೈಡ್ ಅಲ್ಲ, ಹಂಗಲ್ಲ. ಅಭಿಲಾಷ್ ನಾವು ಬರೀ ಎಂಜಾಯ್ ಮಾಡ್ಕೊಂಡು ಬಂದಿರೋದಲ್ವಾ ಲೈಫ್ನ. ಅಯ್ಯೋ ಕಳೆದೋಗ್ಬಿಡ್ತಾ. ಈ ಝೂಮಲ್ಲಿ ಬೇರೆ ಅರ್ಥವೂ ಆಗಲ್ಲ ನಮ್ಗೆ ಅದು ಹೋದ್ರು. ಅಸಿಸ್ಟೆಂಟ್ ಬೇರೆ ಇಟ್ಕೊಂಡ್ರೆ ಇಲ್ಲಿ ಗಿರಿ ಜಾಗದಲ್ಲಿರೋ ಜಾಗಗಳ ಅವ್ನಿಗೆ ಗೊತ್ತಿ. ನಾನೇ ವಿಡಿಯೋ ತೋರಿಸ್ತಾ ಇದ್ದೀನಿ. ಹೌದಾ? ಪ್ರಕೃತಿನೇ ಹಿಂದೆ ಹೋಗಲ್ಲ. ನೇಚರ್ ಇಷ್ಟ, ಆದ್ರೆ ಪ್ರಕೃತಿಯನ್ನು ಹೆಣ್ಣಿಂದ ಹೋಗಲ್ಲ. ಅವರೇ ಹುಡಿಕೊಂಡ್ ಬಂದು ಬೀಳೋದು ಗಿರಿಗೆ. ಚೆನ್ನಾಗಿದೆ ಜೀವನದಲ್ಲಿ. ಅದೇನೋ ಒಂದ್ ಹೇಳ್ತಾರಲ್ಲ, ಹಣೆಲ್ ಬರ್ದಿರ್ಬೇಕು ಬರೋದಕ್ಕೂ. ನಾವು ಇವರೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ನಾನು ಬಂದಿಲ್ಲ ಅಂದ್ರೆ ಎಲ್ಲ ಜೀವನದಲ್ಲಿ ಬರ್ತೈತಿ. ಒಂದೊಂದು ಹಣೆಲ್ ಬರ್ದಿರ್ಬೇಕು ಅನ್ನೋದು ಇದನ್ನೇ. ಈಗ ಎಷ್ಟೋ ಜನ 1000 ಕೋಟಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಕೂತಿದ್ರ, ನಿಮ್ಗೆ ಬರಕ್ ಆಗ್ತಾ ಇಲ್ಲ ಈ ಜಾಗಕ್ಕೆ. ಅದು ರಿಯಾಲಿಟಿ, ಸತ್ಯ. ಅದು ಒಪ್ಕೊಳ್ಳಿ. ಕಮೆಂಟ್ ಮಾಡ್ಬಿಟ್ಟು ಇಲ್ಲ ನಾವು ಹೋಗ್ತೀವಿ ಹಂಗೆ ಹಿಂಗೆ ಅನ್ಕೋದು ಹೋಗೋದಲ್ಲ. ಎಷ್ಟು ದುಡ್ಡು ಇಟ್ಕೊಂಡಿದ್ರು ಕೆಲವೊಮ್ಮೆ ಬರಕ್ ಆಗಲ್ಲ. ಲೈಫ್ ಈ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತಾರಲ್ಲ, ಆ ಮೂಮೆಂಟ್ ನಾವು ಮಾಡ್ತಾ ಇದೀವಿ. ಓ ಫಸ್ಟ್ ವಿಕೆಟ್ ಕಲ್ಯಾಣ ಲೇಟ್ ಆಯ್ತಾ? ಓ ಸ್ಮಾಲ್ ವಾಟರ್ ಫಾಲ್ಸ್. ಓ ಗರ್ಲ್ಸ್ ಆರ್ ಫುಲ್ ಎಂಜಾಯಿಂಗ್. ಅಯ್ಯೋ, ಅಂದ್ರೆ ಈ ಸಣ್ಣದು ಹರಿತಾವಲ್ಲ ಬೆಟ್ಟದ ಮೇಲೆ, ಆ ಒಂದೊಂದು ಜರಿಗೂ ಒಂದೊಂದು ಕೆರೆ ನರಿ ತರಿ ಏನೋ ನಡೀರತಿ. ಅರುಣ್ ಅವ್ರೆ ಇಳಿತಾ ಅಂತ ಇಳಿದಿರ್ಬೋದು ನೀವು. ಅದೇ ಈ ಪ್ರಪಂಚ ಬ್ರೈಟ್ ಆಗಿದೆ. ಆದ್ರೆ ಝೂಮ್ ಅಲ್ಲಿ ಎಂಜಾಯ್ ಮಾಡಬಾರ್ದು. ನನ್ನ ಮಗನ್ ಕನ್ಸಿದ್ದಂಗೆ ಇರುತ್ತೆ ಯಾವಾಗ್ಲೂ. ಅದ್ ನಿಜ. ಅದು ಈ ಮಾತು ಹೇಳ್ತಾ ಇದ್ದೀನಿ. ಬೆಳಗ್ಗೆ ನೋಡ್ರಿ ಹಾಕೊಂಡು ಅದು ಒಂಥರ ಚೆನ್ನಾಗಿತ್ತು. ಇದನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ನಾನು ವಿಡಿಯೋ ನೋಡ್ಕೊಂಡು ನಾನು ಅಲ್ಲಿಗೆ ಹೋದ್ಮೇಲೆ ಕೂತು ಎಡಿಟ್ ಮಾಡುವಾಗ ಎಂಜಾಯ್ ಮಾಡ್ತೀನಿ ಒಂದಿಷ್ಟು ಮೂಮೆಂಟ್ ನ. ಜಸ್ಟ್ ನಂದೇ ಒಂದು ಟೈಮ್ ಲೈನ್ ಅಲ್ಲಿ ಹೋಗ್ತಾ ಇದೀನಿ ಈಗ. ಸಾಕಾಗಿದೆ ಬಂದಾಗ ಒಂದು ನಾಯಿ ಕೂಡ ಆಡ್ತಿರ್ಲಿಲ್ಲ. ಹೌದಾ? ಈಗ ನೋಡಿ ಜನ ಅಂದ್ರೆ ಇನ್ಸ್ಟಾಗ್ರಾಮ್ ವೈರಲ್ ಆಗಿದೆ. 2017 ಸ್ಟಾರ್ಟ್ ಬಂದಿದ್ದೀವಿ. ಹೌದಾ? ಭಯ ಆಗೋದು ಹೋಗಕ್ಕೆ. ಏನ್ ರಸ್ತೆ ಇವೆಲ್ಲ ಟ್ರ್ಯಾಕಿಂಗ್ ಏನಿಲ್ಲ. ಥ್ಯಾಂಕ್ ಯು ಗಿರಿ. ಇವೆಲ್ಲ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ನಾವೆಲ್ಲ ಬರ್ತಿದ್ವಿ. ಅಭಿಲಾಷ್ ಬಂದು ಅನೌನ್ಸ್ ಮಾಡಿದ ತಕ್ಷಣ ನಿಮ್ ಲೈಫ್ ಅಲ್ಲಿ ಎಸ್ ಅನ್ಬಿಡ್ಬೇಕು ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಏನೇ ಬದಲಾದ್ರೂ ಇವೆಲ್ಲ ಬದಲಾಗಲ್ಲ. ಇಂಥ ಬ್ಯೂಟಿಫುಲ್ ನೇಚರ್ ಅಲ್ಲಿ ಎಸ್ ಬಿಡೋದು ಪ್ಲಾಸ್ಟಿಕ್ ಗಳು ಇವೆಲ್ಲ. ಬಾಯಿಗೂ ಏನ್ ಅನ್ಸೋದ್ರಲ್ಲಿ ಒಂದು ಕಲ್ಚರೇ ಬೆಳೆದಿಲ್ಲ. ಕೋಟಿ ಗಟ್ಟಲೆ ಲಾಸ್ ಮಾಡಾಕ್ತಾರೆ ನೇಚರ್. ಭಗವಂತ ಯಾಕಾರ ಕೊಟ್ಬಿಟ್ರೆ ಇಂಥ ನೇಚರ್ನ ಅನ್ಸ್ಬಿಡುತ್ತೆ ನೋಡಿ. ನನ್ನ ನಾಯಿ ಅಂತ ಹೇಳ್ತಾರೆ ಎಲ್ಲರೂ. ನೀವು ಹೆಸರು ನಾವು ಆಯ್ತಾ ಕೊಡ್ತೀವಿ ಕಸ. ಈಗ ಆಯಿರಲ್ಲ ಎಷ್ಟವ್ರು. ಇದೇ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಲಕ್ಷಾಂತರ ಜನಕ್ಕೆ ಒಬ್ಬಿರ್ತಾನೆ, ಬರೀ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹೇಳ್ತಾ ಇರ್ತಾನೆ. ಅವ್ನ ಜವಾಬ್ದಾರಿ ಅಂದ್ಕೊಬಿಡೋದು. ಬದಲಾವಣೆ ಬೇಕು ಅಂದವನು ನಿನ್ನೊಳಗಿಂದ ಎದುರುಗಡೆ ಇರೋನು ಬದಲಾಗಿ ಪ್ರಪಂಚ ತಾನಾಗೆ ಬದಲಾಗುತ್ತೆ. ಮೇಲ್ ಬಂದ್ಬಿಟ್ವಾ ಮತ್ತೆ ಈ ಕೆಳಗೆ ಕರ್ಕೊಯ್ತೀವಿ ಅಂದಿದ್ರಲ್ಲ ನೀನೆ. ಫಸ್ಟ್ ಈಸಿ ಮಾಡ್ಬಿಡುವ. ಹೌದಾ? ಇಲ್ಲಿ ನೋಡ್ರಿ ಜನ ಹಂಗ್ ನಿಂತವ್ರೆ. ನಾವ್ ಈ ಕಡೆ ರೂಟಲ್ಲಿ ಹೋಯ್ತಾ ಇದೀವಲ್ಲ ಅಂತ. ಅನಿಲ್ ನೋಡ್ಕೊಂಡು ನಾವು ಕುರಿ ಹೋದಂಗ ಹಿಂದೆ ಹೋಯ್ತಾ ಇದೀವಿ. ಎಲ್ಲಾರು ನೋಡೋದನ್ನೇ ನೋಡ್ಬೇಕಂದ್ರೆ ಏನಿಲ್ವಲ್ಲ, ನಾವು ಹೊಸ ನೋಡೋ ನಡುವೆ ಅಲ್ವಾ?
ಅವೇ ಇದು ಬರ್ತಾ ಇದೆ. ಆ ಕಡೆ ಯಾಕೆ ಅಷ್ಟೊಂದು ಜನ ಅವ್ರೆ, ಈ ಕಡೆ ಯಾಕೆ ಜನ ಇಲ್ಲ? ಗಾಳಿ ನನ್ನನ್ನ ಮುಂದಕ್ಕೆ ಹೋಗ್ದಂಗೆ ದಪ್ತಾ ಇದೆ. ನನ್ಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಕ್ ಭಯ. ಈ ಭಯನೇ ನಮ್ಮನ್ನು ಇಲ್ಲಿವರೆಗೆ ಹಿಡ್ತಿರೋದು. ಬದುಕಿದ್ಕೂ ಸಾರ್ಥಕ ಆಯ್ತು, ಹೋಗಿರ್ಲ ಆತೈ. ಅಯ್ಯೋ ನೋಡು, ವಾಟರ್ ಫಾಲ್ಸ್ ಕಾಣದೆ ಅಲ್ಲಿಂದ ಕೊಟ್ರೆ ವಾಟರ್ ಫಾಲ್ಸ್ ನೋಡ್ತಿರೋದು ನೋಡಕ್ಕೆ ಈ ಕಡೆ ಬಂದಿದೀವಿ ಅಷ್ಟೇ. ಆದ್ರೂ ನೇಚರಲ್ಲಿ ಏನು ಅಡಗಿದೆ ಅಲ್ವಾ, ಇದೇ ಸ್ವರ್ಗ. ಒಬ್ಬ ಅಯ್ಯೋ 10 ಮೀಟರ್ ಬರ್ದೇನೆ ವಾಪಸ್ ಹೋಗ್ಕೊಟ್ಟಿದ್ದು. ಅಯ್ಯಪ್ಪ ಇವ್ರೇ ಸಾರ್ಕಾಯ್ತು ಅಂತೀರ ನೋಡಿ. ಅಲ್ಲೊಂದ್ ಕಲ್ಲು ಹೆಂಗ್ ನಿಂತಿದೆ. ನನ್ನ ವಿಡಿಯೋದಲ್ಲಿ ಜೋಗ್ ಫಾಲ್ಸ್ ವಿಡಿಯೋ ನೋಡಿ ಒಂದು, ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ. ತುಂಬಾ ಅಲ್ಲಿವರೆಗೂ ಹೋಗಿ ಅಟ್ಲೀಸ್ಟ್ ಜೀವನ ಅನುಭವಿಸ್ತಿಲ್ಲ ಇಷ್ಟು ವರ್ಷ, ಬರೀ ದುಡ್ದು ಇನ್ ಮುಂದಕ್ಕಾರ ಅನುಭವಿಸೋಣ ಅನ್ಕೊಂತಿದೀವಿ. ಈಗಲೇ ಗೊಮ್ಮ ಅಂದ್ಬಿಟ್ರೆ ಅನುಭವಿಸೋ ಟೈಮಲ್ಲಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಲ್ವಾ. ಬರಕ್ ಆಯ್ತಿತ್ತ ನಾವು. ಇದು ಮೊದಲನೇ ದಿನ, ಇನ್ನೂ 10 days ಇದೆ ನಮ್ದು. ಎಲ್ಲ ಫ್ರೆಂಡ್ಸ್ ಇಂದ ನಾವು ಸ್ವಲ್ಪ ದೂರ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೀವಿ, ಏನೆಷ್ಟು ಸಣ್ಣವ್ರು ನಾವೆಲ್ಲ ಪ್ರಪಂಚದ ಮುಂದೆ. ನೋಡಿರಿ, ಏನಾದ್ರೂ ಒಂದು ನೋವು ಮನ್ಸೊಳಗೆ ಸೇರ್ಕೊಂಡ್ಬಿಡ್ತು ಅಂದ್ರೆ ಇಡೀ ಪ್ರಪಂಚನೇ ನಮಗೆ ನರಕ ಅನ್ಸಕ್ ಶುರು ಆಗ್ಬಿಡುತ್ತೆ. ಆದ್ರೆ ಈ ಬ್ಯೂಟಿನ ಎಂಜಾಯ್ ಮಾಡಕ್ಕೆ ನಮ್ಗೆ ಆ ಮನಸ್ಥಿತಿ ಇರ್ಬೇಕಷ್ಟೇ. ಆ ಸಣ್ಣ ಮನುಷ್ಯನೊಳಗೂ ಒಂದು ಸಣ್ಣ ಖುಷಿ. ಅನಿಲ್ ನೋಡಿಲ್ಲ, ಅವ್ರ ಮನೆಗೆಲ್ಲ ಫೋನ್ ಮಾಡ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಾವ್ರಿ. ನನ್ನ ಮನೆಯವರು ಇಲ್ಲಿಂದ ನೋಡ್ಬೇಕು ವಿಡಿಯೋದಲ್ಲಿ ಅಂತ ಪಾಪ ತೋರ್ಸ್ಕೊಂಡು ಒಬ್ರೆ ಹೆಂಗ್ ಓದಾಡ್ತಾರ ಪಾಪ. ಅದು ಪ್ರೀತಿ. ಅಲ್ಲ ನನ್ನ ಮಗನೇ ಅಂತ ಹೇಳ್ತಾವ್ರೆ, ನನ್ನ ಮಗ ನೆನ್ಪಾಯ್ತವನ್. ಅವ್ರ ಮಾತು ಕೇಳಿಸ್ಕೊಳ್ಳಿ ಒಂದ್ಸರಿ. ನನ್ಗೆ ಅದ್ ಬೇಡ, ನೀವ್ ಬೇಕು ಅಂತ. 5 ನಿಮಿಷನೂ ಇಲ್ಲ, ಏನ್ 1 ನಿಮಿಷಗಳ ನೆಂದಾಕ್ಬಿಡ್ತು ಚಡ್ಡಿ ಗಡ್ಡೆ ಎಲ್ಲ. ನಾವು ಹಾಕೊಳ್ಳೋದ್ರೊಳಗೆ ನೆನ್ಕೋಗ್ಬಿಟ್ಟು ನಮಗೆ ಆಸೆ ಜಾಸ್ತಿ. ಅಲ್ಲೂ ನೋಡ್ದು ಈ ಕಡೆನೂ ನೋಡ್ತಾ ಇದೀವಿ. ನೆನ್ಕೊಂಡು ಗೋಳ ಆಡ್ಕೊಂಡು ಬಂದು ಈ ಕಡೆ ಸುಮ್ಮನೆ ನಡ್ಕೊಂಡು ಹೋಯ್ತಾ ಇರ್ಬೇಕು. ಎಮ್ಮೆ ಮೇಲೆ ಮಳೆ ಹೋಯ್ದಾಗೆ. ಎಮ್ಮೆ ಕೇರ್ ಮಾಡುತ್ತಾ ಮಳೆ ಹೋಯ್ತಿದ್ರೆ? ಹಂಗೆ ಆಯ್ತು. ನೋಡಿ ಬಿಸ್ಲತ್ತು ಈಗ. ಅದು ಯಾವ ಟೈಮಲ್ಲಿ ಬಿಸ್ಲು ಹತ್ತುತ್ತೆ, ಅದು ಯಾವ ಟೈಮಲ್ಲಿ ಮಳೆ ಹೊಡಿತಾರೆ. ಚಡ್ಡಿ ಎಲ್ಲ ನೆನೋಯ್ತು. ನಮ್ಮ ಟೀಮ್ ಎಲ್ಲೋದ್ರು ಅಂತ ಇಲ್ಲ ಇವರೇ ಯಾರಪ್ಪ ಹಿಂಗ್ ಬೇಡ್ತಾವ್ರೆ ಅಂತ ಅನ್ಕೊಂಡಿ ನಾನು. ನಮ್ಮ ಟೀಮರೇ ಬಂದು ಇಲ್ಲೇನಾ ಬಾಟ್ಲು ಇಲ್ಲಿ ಫುಲ್ ವ್ಯೂ ಕಾಣಿಸ್ತಾ ಇದೆ ಆ ಕಡೆಯಿಂದ. ಮ್ಯಾಗಿ ಈ ಕೋಲ್ ಮಾತ್ರ ಹೆಲ್ಪ್ ಆಯ್ತು ಮಾತ್ರ. ಏನ್ ಮಾಡಕ್ಕೆ ಅಂತಿದೆ ಕೋಲ್ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದೀವಿ. ಈ ತರದ 1000 ಜಲಪಾತ ಇಲ್ಲಿ. ಇದೇ ಬ್ಯೂಟಿ ಇಲ್ಲಿ. ಎಷ್ಟು ಹರಿತಾ ಗೊತ್ತಾ, ಸಣ್ಣ ಸಣ್ಣ ಜಲಪಾತಗಳು ನಿಂತಾವು. ಒಂದೊಂದ್ಸರಿ ಕಾಶ್ಮೀರದಲ್ಲಿ ಇದೀವಿ ಅಂತ ಫೀಲ್ ಆಗುತ್ತೆ ಕೋಲ್ಡ್ ನೋಡಿದ್ರೆ. ಆಮೇಲೆ ಹೋಯ್ತಾ ಕೋಲ್ಡೇ ಆಗಲ್ಲ ಒಂದೊಂದು. ಸೆಕೆ ಅನಿಲ್ ಸೆಕೆ ಆಯ್ತೇನೋ. ಸಿಕ್ಕಾಪಟ್ಟೆ ಸೆಕೆ ಹಾಕಿದ್ದೆ. ಮಳೆ ನೆಂದು ಮಜ್ಜರ್ಗಿನ ಕೇಳಿದೀನಿ. ಯಾವ ಟೈಮ್ ಬಿಸಿಲು ಬರ್ತೈತೆ, ಯಾವ ಟೈಮ್ ಮಳೆ ಬರ್ತೈತೆ ಗೊತ್ತಾಯ್ತಾನೆ ಇಲ್ಲ ಇಲ್ಲಿ. ಮನೆ ಈಗ ಎಲ್ಲಿಗೆ ಹೋಯ್ತೀವಿ ಗೊತ್ತಾ, ಎಲ್ಲ ಮೇಲಿಂದ ನೋಡಿದ್ವಲ್ಲ, ಇನ್ನೊಂದು ಬೆಟ್ಟಕ್ಕೆ ಹೋಗಿ ಅಲ್ಲಿ ಕಾರ್ ನಿಲ್ಸ್ಕೊತೀವಿ. ಈಗ ಕ್ರೇಜಿ ಆಫ್ ರೋಡ್. ಈಗ ಆಫ್ ರೋಡ್ ಜರ್ನಿ ಶುರು ಆಯ್ತು. ಫುಲ್ ಸ್ಟಕ್ ತಗಲಾಕಂತ ಆಕ್ಚುಲಿ ಎಳಿಬೇಕು. ಈಗ ಕಲ್ಲಿಟ್ಟವ್ರೆ, ಇನ್ನೊಂದು ಆದ್ರೆ ಓಕೆ, ಇಲ್ಲ ಅಂದ್ರೆ ಎಳಿಬೇಕು. ಅಯ್ಯೋ ಕೆಲಸ ಗಿರಿದ ಅಸಿಸ್ಟೆಂಟ್ ಫುಲ್ ಕೆಲಸ. ಇಲ್ಲಿ ನೋಡಿ ಬೈಕಲ್ಲಿ ಸ್ಲೋ ಮಾಡಂಗೆ ಇಲ್ವಂತೆ ಗೈಡೆನ್ಸ್ ಕೊಡ್ತಾರೆ. ಹೋಯ್ತಾ ಇರ್ಬೇಕು ಸ್ಪೀಡಾಗಿ. ಅಯ್ಯೋ ಇದು ಒಂದೇ ರೋಡಲ್ಲಿ ಏನೆಲ್ಲ ನೋಡಿ ಕೆಸರು ಗುಂಡಿ. ಇಲ್ಲಿ ನೋಡಿ ಈಗ ಇನ್ನೊಂಥರದ ಆಫ್ ರೋಡ್. ಈಗ ಇದ್ರೊಳಗೆ ಹೋಗ್ಬೇಕು. ಈಗ ಅಭಿಲಾಷ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಲ್ತಾರ, ಹಂಗ್ ನಿಂತವ್ರ ಇವ ಅಭಿಲಾಷಿ ಸರಿ. ಇವತ್ತು ಬೆಳಗ್ಗೆ ಹೋಗಿದ್ವಲ್ಲ, ಅದೇ ನೋಡಿ ನೀರು ಹೆಂಗೆ ಹೇಳ್ತೈತೆ. ಕೆಳಗೆ ಬೀಳ್ತಾ ಇಲ್ಲ ನೀರು, ಗಾಳಿಗೆ ಎತ್ಕೊ ಹೋಯ್ತೈತೆ ಹಂಗೆ ಮೇಲೆ. ನಾವು ಎಲ್ಲಿಂದ ಬರ್ತೈತೆ ಇದು ಅಂತ ಅನ್ಕತ್ತಿದ್ವಲ್ಲ, ಇದರಿಂದನೇ ಒಂದು ಚೂರು ಕೆಳಗೆ ಬೀಳ್ತಾ ಇಲ್ಲ ನೀರು. ಅಯ್ಯಪ್ಪ ಏನ್ ಗಾಳಿ! ಅವತಾರ ಸಿನಿಮಾ ನೋಡ್ದಂಗ ಆಯ್ತಾ ಇದೆಯಲ್ಲ. ಅಯ್ಯೋ ಅಯ್ಯೋ ನೋಡಿಲಿ ಪತಳನ ಟಿಕೆಲ್ಲ ಅರ್ಧ ಹೋಯ್ತು. ಅಲ್ಲಿ ಎಲ್ಲ ಮುಳ್ಸಿಕೊಂಡು ಅಭಿಲಾಷ್ ಹೆಂಗ್ ಕಾಣ್ತಿದೆ ಅಭಿಲಾಷ್. ಭೂಮಿಗೆ ಮಳೆ ಹನಿ ಬರಲು ಸೂಚನೆ ನೋಡಿದೆ. ಎಲ್ಲ ವೆಹಿಕಲ್ ಓಡಾಡ್ತಾ ಇದಾವೆ. ನೋಡಿದ್ವಿ ಏನ್ ಪಾತಾಳ ಇದು. ಅಯ್ಯೋ ಗಾಳಿಗೆ ಭಯ. ನೋಡಿಲಿ ನೀರು ಹರಿಯೋದು. ನಾಳೆ
ಅಲ್ಲಿಂದ ಟ್ರಕ್ ಮಾಡ್ಕೊಂಡು ಜಲಪಾತದ ಹತ್ರಕ್ಕೆ ಬರ್ತೀವಿ ಇಲ್ಲಿವರೆಗ. ಅದನ್ನ ನೀವು ನಾಳೆ ಎಪಿಸೋಡ್ ಅಲ್ಲಿ ನೋಡ್ತೀರಾ. ಇಲ್ಲಿ ನೋಡಿ ತಾರಾಕ್ಸ್ ಹೆಂಗ್ ಆಗೈತೆ ಹಂಗೆ ಮೊಸರು ಕಲರ್ ಚೇಂಜ್ ಆಗೋಯ್ತು ಬ್ಲಾಕ್. ಒಂದು ಚೂರ್ ನೀರ್ ಕೆಳಗ್ ಬೀಳ್ತಾ ಇಲ್ಲ ಜಲಪಾತದ್ದು. ಯಪ್ಪ ವಾಟ್ ಅ ಬ್ಯೂಟಿಫುಲ್ ನೇಚರ್. ಓಕೆ ಫೈನ್, ಹಿಂಗಿತ್ತು ನಮ್ಮ ಕ್ರೇಜಿ ಜರ್ನಿ ಇವತ್ತಿಂದು. ಆಫ್ ರೋಡ್, ಬೆಟ್ಟ ಹತ್ತೋದು, ಟ್ರೆಕ್ಕಿಂಗ್ ಎಲ್ಲಾನು ಮಾಡ್ಬಿಟ್ಟಿದ್ವಿ. ಓಕೆ, ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ. ಇದು ಜಸ್ಟ್ ಶುರು ಅಷ್ಟೇ. ಇದೆ ಮಾರಿಯಪ್ಪ. ನೆಕ್ಸ್ಟ್ ವಿಡಿಯೋ.